ಅಲ್ಲಿನ ಪಂಡಿತರಿದ್ದರಲ್ಲ ಅವರು ಓಡಾಡೋ ಧೂಳು ನಮಗೆ ನಮ್ಮ ತಲೆಗೆ ಬಂದಿದ್ದರಿಂದನೇ ನಮಗೆ ಇಷ್ಟು ಜ್ಞಾನ ಬಂದಿರೋದು. ಬ್ರಿಟಿಷರ ವಿರುದ್ಧ ತೊಡೆತಟ್ಟಿದಂಥ ಗಂಡಸು ಈ ಭಾರತದಲ್ಲಿ ಏಕೈಕ ಗಂಡಸು ರಾಜ. ಮಿಕ್ಕಿದವರೆಲ್ಲ ತಮ್ಮ ಕಿರೀಟನ ಬ್ರಿಟಿಷರ ಕಾಲು ಕೆಳಗೆ ಇಟ್ಟಿದ್ದಂಥ ಸಂದರ್ಭದಲ್ಲಿ ಸುರಪುರದ ನಾಲ್ವಡಿ ವೆಂಕಟಪ್ಪ ನಾಯಕರು ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ನಿಂತರು. ರೂಪಿಸಿದಂಥ ವ್ಯಕ್ತಿ, ಮಾತುಕತೆ, ಹಿರಿಯರಲ್ಲಿ ಗೌರವ, ಶ್ರದ್ಧೆ, ಕಿರಿಯರಲ್ಲಿ ಒಂದು ಲಾಲಿತ್ಯ, ಒಂದು ಪ್ರೀತಿ, ಎಲ್ಲರೊಡನೆ ಹೇಗೆ ಬೆರಿಬೇಕು, ಹೇಗೆ ಮಾತಾಡಬೇಕು. ಸೊ ಇದನ್ನೆಲ್ಲ ನಮಗೆ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡಿ ತಿಳ್ಕೊಂಡಿದ್ದು ನಾವೆಲ್ಲ. ನಿಮಗೆ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ, ಊರುಗಳು ಹೇಳ್ತೀನಿ. ಆ ಊರು ಬಂದ ತಕ್ಷಣ ನಿಮ್ಗೆ ಏನು ಜ್ಞಾಪಕ ಬರುತ್ತೆ? ಕೆಲವು ವ್ಯಕ್ತಿಗಳು ಹೇಳ್ತೀನಿ, ಆ ವ್ಯಕ್ತಿಗಳು ಅಂದ ತಕ್ಷಣ ನಿಮ್ಗೆ ಏನು ಜ್ಞಾಪಕ ಬರುತ್ತೆ? ಆಯ್ತು ಅಷ್ಟು ಹೇಳಿದ್ರೆ ಆಯ್ತು ಸರಿ. ಮೊದಲನೇದಾಗಿ ನಮ್ಮ ಮೈಸೂರು. ನಮ್ಮ ಮೈಸೂರು ನನ್ನ ತವರಲ್ವೇ ಸರ್. ಅದು ನನ್ನ ಬೇರು, ನನ್ನ ತವರು, ನನ್ನನ್ನು ರೂಪಿಸಿದಂಥ ಊರು, ನನಗೆ ಈ ಎಲ್ಲ ಭಾವನೆಗಳನ್ನು ಬೆಳೆಸಿದಂಥ ಊರು, ಒಂದು ಅದ್ಭುತವಾದಂಥ ಜಾಗ, ಸ್ವರ್ಗ ಅದು. ಯಾಕೆಂತಂದರೆ ಮೈಸೂರಲ್ಲಿ ನಾನೇನು ಹೇಳ್ತಾ ಇದ್ದೆ, 60ರ ದಶಕದಲ್ಲಿ ಹುಟ್ಟಿದವ್ರಿಗೆ ಇದು ಓದೋ ಅವಶ್ಯಕತೆ ಇರಲಿಲ್ಲ. ಅಲ್ಲಿನ ಪಂಡಿತರಿದ್ದರಲ್ಲ ಅವರು ಓಡಾಡೋ ಧೂಳು ನಮಗೆ ನಮ್ಮ ತಲೆಗೆ ಬಂದಿದ್ದರಿಂದನೇ ನಮಗೆ ಇಷ್ಟು ಜ್ಞಾನ ಬಂದಿರೋದು. ಅದಕ್ಕೇನು ಹೊಸದಾಗಿ ಸಂಶೋಧನೆ, ಹೊಸದಾದ ಅಧ್ಯಯನವೇ ಬೇಕಾಗಿಲ್ಲ. ಅಲ್ಲಿ ಅಂಥಂಥ ಪಂಡಿತರು, ಅಂಥಂಥ ಪುಣ್ಯವಂತರು ಓಡಾಡಿದಂಥ ಊರು ಮೈಸೂರು. ಹಾಗಾಗಿ ಅವರು ಓಡಾಡುವಾಗ ಎದ್ದ ಧೂಳು ನಮ್ಮ ಮೂಗಿಗೆ ತಗಲಿ ನಮ್ಮ ತಲೆ ಒಳಗೆ ಹೋಗಿ ನಮಗೆ ಜ್ಞಾನ ಬಂದಿದೆ. ಸೊ ಅಂಥ ಪುಣ್ಯವಂತ ಊರು ಮೈಸೂರು. ಸುರಪುರ ಸರ್, ಅದು ಒಂದು ಕ್ಷಾತ್ರ. ಸುರಪುರ ಅಂತ ನೆನೆಸ್ಕೊಂಡ್ರೆ ನಾವು ಎಂಥೆಂಥ ನಾಯಕ ಅರಸರು ನಮ್ಮನ್ನು ಆಳಿದ್ರು ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ನಮ್ಮ ಬೀದರಿಂದ ಚಾಮರಾಜನಗರದವರೆಗೂ ನಮ್ಮನ್ನೆಲ್ಲ ಆಳಿದವರೇ ನಾಯಕರು ಮೂಲದಲ್ಲಿ. ಸೊ ಅದರಲ್ಲಿ ಸುರಪುರದ ನಾಯಕರು ಅತ್ಯಂತ ಪ್ರಬಲವಾದಂಥ ಸ್ಥಾನವನ್ನು ಅವರು ತಗೊಳ್ತಾರೆ. ಸುರಪುರದ ನಾಯಕರು ನೋಡ್ರಿ, ಇಡೀ ಭಾರತವೇ ಬ್ರಿಟಿಷರ ಜೊತೆ ಇದ್ದಿದ್ದಂಥ ಕಾಲದಲ್ಲಿ ಇಡೀ ಭಾರತದ ಎಲ್ಲ ರಾಜ ಮಹಾರಾಜರುಗಳು ಬ್ರಿಟಿಷ್ ಜೊತೆ, ಪೊಲೀಸು, ಮಂತ್ರಿಗಳು, ಮಂತ್ರಿಮಂಡಲ, ಆಡಳಿತ ಎಲ್ಲ ವ್ಯವಸ್ಥೆನೂ ಬ್ರಿಟಿಷ್ ಜೊತೆ ನಿಂತಂಥ ಕಾಲದಲ್ಲಿ ಅವರನ್ನು ಎದುರಾಕೊಂಡು ನಿಂತಂಥ ಒಬ್ಬ ದೊರೆ, ಒಬ್ಬ ಗಂಡಸು ಯಾರಿದ್ದಾರೆ, ಅದು ಸುರಪುರದ ನಾಲ್ವಡಿ ವೆಂಕಟಪ್ಪ ನಾಯಕ. ಸುರಪುರದ ನಾಲ್ವಡಿ ವೆಂಕಟಪ್ಪ ನಾಯಕ ಒಬ್ಬನೇ ರಾಜ ಅಂತ ಅನ್ನಿಸ್ಕೊಂಡವರು ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ನಿಂತು ಹುತಾತ್ಮರಾದಂಥ ಪುಣ್ಯಾತ್ಮ ಯಾರಾದ್ರಿದ್ರೆ ಅದು ಸುರಪುರದ ರಾಜ ವೆಂಕಟಪ್ಪ ನಾಯಕ. 4ನೇ ವೆಂಕಟಪ್ಪ ನಾಯಕನ ನಾವು ಸದಾ ನೆನಿಬೇಕು. ಬ್ರಿಟಿಷರ ವಿರುದ್ಧ ತೊಡೆತಟ್ಟಿದಂಥ ಗಂಡಸು ಈ ಭಾರತದಲ್ಲಿ ಏಕೈಕ ಗಂಡಸು ರಾಜ. ಮಿಕ್ಕಿದವರೆಲ್ಲ ತಮ್ಮ ಕಿರೀಟನ ಬ್ರಿಟಿಷರ ಕಾಲು ಕೆಳಗೆ ಇಟ್ಟಿದ್ದಂಥ ಸಂದರ್ಭದಲ್ಲಿ ಸುರಪುರದ ನಾಲ್ವಡಿ ವೆಂಕಟಪ್ಪ ನಾಯಕರು ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ನಿಂತರು. ಅವ್ರನ್ನ ನೆನೆಸ್ಕೋಬೇಕು ನಾವು. ಎರಡನೇ ಕಾರಣಕ್ಕೆ, ಇಡೀ ದಕ್ಷಿಣ ಭಾರತವನ್ನೆಲ್ಲ ನನ್ನ ಅಡಂಬಲವನ್ನು ಮಾಡ್ಕೋತೀನಿ ಅಂತ ಬಂದಂಥ ಔರಂಗಜೇಬನ ಅಹಂಕಾರವನ್ನು ಮುರಿದಂಥವ್ರು ಇದೇ ಸುರಪುರದ ನಾಯಕರು. ವಾಗಣಗೆರೆ ಕೋಟೆಯಲ್ಲಿ ಅವನನ್ನು ಸೋಲಿಸಿ ವಾಪಸ್ ಕಳಿಸಿದಂಥವ್ರು ಇದೇ ಸುರಪುರದ ನಾಯಕ ಅರಸರು. ಇವೆರಡೂ ಕಾರಣಗಳನ್ನು ನಾವು ಸುರಪುರ ನೆನೆಸ್ಕೋಬೇಕು. ತೆಂಕಸೀಮೆ ನಮ್ಮ ಚಾಮರಾಜನಗರ, ಕೊಳ್ಳೇಗಾಲ, ನರಸೀಪುರ, ಅದು ಎಲ್ಲ ನಮ್ಮದೊಂಥರ ತವರು ಸರ್. ಅವೆಲ್ಲ ನಮ್ಮ ತಾಯಿಯ ತವರು ಆ ಸೈಡ್. ಆದ್ದರಿಂದ ನಾನು ಅಲ್ಲಿ ತುಂಬ ನಮ್ಮ ಬಾಲ್ಯವನ್ನೆಲ್ಲ ಕಳೆದಂಥ ಊರು ಕೊಳ್ಳೇಗಾಲ, ಚಾಮರಾಜನಗರ, ನರಸೀಪುರ, ಗುಂಡ್ಲುಪೇಟೆ. ನನಗಿವತ್ತೂ ಚಾಮರಾಜನಗರದ ಪಚ್ಚಪ್ಪನ ಹೋಟ್ಲಿನ ದೋಸೆ ಅಂದ್ಬಿಟ್ರೆ ನನಗೆ ಬಾಯಲ್ಲಿ ನೀರು ಬಂದ್ಬಿಡ್ತು. ಇವತ್ತು ಆ ಹೋಟ್ಲಿಲ್ಲ ಅಂತ ನಾನು ಕೇಳಿದೆ, ಭಾಳ ಸಂಕಟ ಆಗ್ಬಿಡ್ತು. ಅಯ್ಯೋ ಆ ಹೋಟ್ಲಿಲ್ಲ ಅಂತ ಭಾಳ ಸಂಕಟ. ನಾನು 80ರ ದಶಕದಲ್ಲಿ ಆಲ್ಮೋಸ್ಟು ಒಂದು 100-200 ದೋಸೆಗಳನ್ನು ಅಲ್ಲಿ ಹೋಗಿ ನಾನು ಚಾಮರಾಜನಗರಕ್ಕೆ ಹೋದಾಗೆಲ್ಲ ತಿಂದಿರ್ಬೋದು. ಅದು ನನಗೆ ಭಾಳ ಹತ್ತಿರವಾದಂಥ, ಹೃದಯಕ್ಕೆ ಹತ್ತಿರವಾದಂಥ ಜಾಗಗಳು ಸರ್ ಅವೆಲ್ಲ. ನಮ್ಮ ಮೈಸೂರಿನ ರಾಜು ಹೋಟ್ಲು ಸರ್. ರಾಜು ಹೋಟ್ಲು ನಮ್ಮ ಮನೆ, ರಾಜು ಹೋಟ್ಲು ಬೀದಿಯಲ್ಲೇ ನಮ್ಮ ಮನೆ ಈಗಲೂ ಇರೋದು, ನಮ್ಮ ಮನೆ ಅಲ್ಲೇ. ಸೊ ಹಾಗಾಗಿ ನಾವು ರಾಜು ಹೋಟ್ಲನ್ನ ಭಾಳ ಚಿಕ್ಕಂದ್ರಿಂದ ನೋಡಿ ಅದರ ಒಂದು ಅಸ್ಖಲಿತ ರುಚಿಯನ್ನು ನಾವು ತಿಂದಿದ್ದೀವಿ. ಇವತ್ತಿನ ಹೋಟ್ಲುಗಳು ಏನು ಹೇಳ್ತೇವೆ, ನಮ್ಮದೇ ಸಿಗ್ನೇಚರ್ ದೋಸೆ. ರಾಜು ಹೋಟ್ಲು ಮುಂದೆ ಅವರೆಲ್ಲ ನಿವಾರಿಸಬೇಕಿತ್ತು. ರಾಜು ಹೋಟ್ಲೆ ಎಲ್ಲ ದೋಸೆಗಳ ಬಾಪ್ ಅಂದರೆ ಅವ್ರು ರಾಜು ಹೋಟ್ಲು. ಇಂದ್ರಭವನ್ ಸರ್, ಇಂದ್ರಭವನ ಒಂಥರ ಅದು ಇಂದ್ರಭವನವೇ. ಇಂದ್ರಭವನಲ್ಲಿ ಸಿಗೋವಂಥ ಆ ಬೂದ್ಗುಂಬಳಕಾಯಿ ಸ್ವೀಟ್ ಇದೆಯಲ್ಲ, ಇವತ್ತು ನಾವು ಮೈಸೂರಿಗೆ ಹೋಗಿ ಅದನ್ನು ತೊಗೊಂಬಂದು ತಿಂತೀವಿ. ಇವತ್ತು ಯಾರು ಏನೇ ಮಾಡ್ಬೋದು ಸರ್, ಮೈಸೂರಿನ ಐಕಾನಿಕ್ ಈಟರೀಸ್ಗಳಲ್ಲಿ ರಾಜು ಹೋಟ್ಲು, ಮಧುನಿವಾಸು, ಇಂದ್ರಭವನ್, ಗುರು ಸ್ವೀಟ್ಸು ಇವೆಲ್ಲ ನಮ್ಮ ಎದೆಯಲ್ಲಿರುವಂಥವು. ಹಾಗೆ ಬಂದರೆ ಮಡಿಕೇರಿ ಸರ್. ಮಡಿಕೇರಿ ನೋಡಿ, ನನಗೆ ಮಡಿಕೇರಿ ಅಂತಂದರೆ ನಮಗೆ 1834 to 37 ನನ್ನ ಮಡಿಕೇರಿಯ ನಮ್ಮ ಅಮರ ಸುಳ್ಯ ಸಂಗ್ರಾಮನ ಜ್ಞಾಪಕ ಬರುತ್ತೆ. ಇಡೀ ಭಾರತದಲ್ಲಿ ಬ್ರಿಟಿಷರನ್ನು 17 ದಿನಗಳ ಕಾಲ ಒದ್ದೋಡಿಸಿ ಆ ಜಾಗವನ್ನು ಮಡಿಕೇರಿಯ ಸುಳ್ಯದಿಂದ ಪುತ್ತೂರು ಮತ್ತು ಮಂಗಳೂರಿನವರೆಗೂ 17 ದಿನಗಳ ಕಾಲ ಬ್ರಿಟಿಷರನ್ನ ಓಡಿಸಿ ಸ್ವತಂತ್ರ ಮಾಡ್ಕೊಂಡಂಥ ಏಕೈಕ ಸಂಸ್ಥಾನ ಈ ಮಡಿಕೇರಿ ಸಂಸ್ಥಾನದ ನಮ್ಮ ಕೆದಂಬಾಡಿ ರಾಮಯ್ಯ ಗೌಡರು ಮತ್ತಿತರ ತಂಡ ಏನಿದೆ, ಈ ಬ್ರಿಟಿಷರಿಗೆ ಸರಿಯಾದ ಹೊಡೆತ ಕೊಟ್ಟಿದ್ದು. ಅವ್ರಿಗೆ ಒಂದು ಚೂರು ಸಪೋರ್ಟ್ ಮಾಡಿಬಿಟ್ಟಿದ್ದೀರಿ ನಮ್ಮವರು. ಬ್ರಿಟಿಷರು ಅವತ್ತೇ ನಮ್ಮ ದಕ್ಷಿಣ ಭಾರತ ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಇತ್ತು. ಆದ್ರೇನು ಮಾಡ್ತೀರಾ, ನಮ್ಮಲ್ಲಿ ಒಳಜಗಳಗಳಿಂದ ಅವ್ರನ್ನೆಲ್ಲ ಸಿಕ್ಕಾಕೊಂಡು ಅವ್ರನ್ನೆಲ್ಲ ಗಡಿಪಾರು ಮಾಡಲಾಯಿತು. ಸೊ ಮಡಿಕೇರಿನ ನೋಡಿದ್ರೆ ನನಗೆ ರೋಮಾಂಚಕವಾದಂಥ ಈ ಚರಿತ್ರೆ. ತುಮಕೂರು ಸರ್, ತುಮಕೂರು ನನಗೆ ಭಾಳ ಹೃದಯಕ್ಕೆ ಹತ್ತಿರವಾದಂಥ ಊರು. ಒಂದು 18 ಎಪಿಸೋಡ್ ಮಾಡಿದ್ದೀನಿ ಸರ್ ತುಮಕೂರಲ್ಲಿ.
ತುಮಕೂರು ಅಷ್ಟು ಇತಿಹಾಸ ಅಡಗಿದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಏನೋ ಒಂದೇ ಇರ್ಬೋದೇನೋ ಅಂತ ತುಮಕೂರಿಗೆ ಎಂಟ್ರಾದೆ. ನನಗೆ ಮೈಸೂರು ಬಿಟ್ಟರೆ ಈ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಹೃದಯದ 4 ಕವಾಟಗಳಲ್ಲಿ 2ರಲ್ಲಿ ಮೈಸೂರು ಇದ್ದರೆ 2ರಲ್ಲಿ ತುಮಕೂರಿದೆ. ಅಷ್ಟು ಪ್ರೀತಿಸ್ತೀನಿ ನಾನು ತುಮಕೂರನ್ನ. ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಬದುಕನ್ನು ರೂಪಿಸಿದಂಥ ವ್ಯಕ್ತಿ. ಮಾತು ಕತೆ, ಹಿರಿಯರಲ್ಲಿ ಗೌರವ, ಶ್ರದ್ಧೆ, ಕಿರಿಯರಲ್ಲಿ ಒಂದು ಲಾಲಿತ್ಯ, ಒಂದು ಪ್ರೀತಿ, ಎಲ್ಲರೊಡನೆ ಹೇಗೆ ಬೆರಿಬೇಕು, ಹೇಗೆ ಮಾತಾಡಬೇಕು. ಸೊ ಇದನ್ನೆಲ್ಲ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡಿ ತಿಳ್ಕೊಂಡಿದ್ದು ನಾವೆಲ್ಲ. ಅಣ್ಣವ್ರ ಪಿಕ್ಚರ್ ನೋಡಿ ತಿಳ್ಕೊಂಡು ನಾವೆಲ್ಲ. ಅಣ್ಣವರು ನಮ್ಮ ಬದುಕನ್ನು, ನಮ್ಮ ತಲೆಮಾರಿನ ಒಂದು ಬದುಕನ್ನೇ ರೂಪಿಸಿದಂಥ ಪುಣ್ಯಾತ್ಮ ಅಣ್ಣವರು. ಇವತ್ತು ಅಣ್ಣವ್ರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಹಾದಿ ಬೀದಿಲೋಗೋರೆಲ್ಲ ಇವತ್ತು ಅಣ್ಣವ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ಅಣ್ಣವ್ರು ಸತ್ತು ಮುಂದಿನ ವರ್ಷಕ್ಕೆ 20 ವರ್ಷ. 2006ರಲ್ಲಿ ಅಣ್ಣವ್ರು ತೀರ್ಕೊಂಡಿತ್ತು. ಇವತ್ತು 19 ವರ್ಷ ಆಗಿದೆ. ಇವತ್ತು ದಿನ ಅಣ್ಣವ್ರ ಸಮಾಧಿಗೆ 10,000 ಜನ ಬರ್ತಾರೆ. ಯಾರ ಸಮಾಧಿಗೂ ಇಲ್ಲ. ಇವ್ರು ನಾಡ್ಕೊಂಡವ್ರ ಸಮಾಧಿಗಳು ಎಲ್ಲಿದ್ದಾವೋ, ಯಾರು ನಾಯಿ ನರಿ ತಿನ್ಕೊಂಡು ಹೋಯ್ತೋ ಇವ್ರ ಹೆಣನ ಗೊತ್ತಿಲ್ಲ. ಆದರೆ ಅಣ್ಣವ್ರ ಸಮಾಧಿಗೆ ಇನ್ನೂ 10,000 ಜನ ಪ್ರತಿದಿನ ಬರ್ತಾರೆ. ಬೀದರಿಂದ ಚಾಮರಾಜನಗರವರೆಗೆ ನೀವು ಒಂದ್ಸಲಿ ಬಂದು ನೋಡಿ. ನಮ್ಮ ಅಣ್ಣವ್ರ ಸಮಾಧಿ ಕಂಠೀರವ ಸ್ಟುಡಿಯೋದಲ್ಲಿ ಬಂದು ನೋಡಿ. ನೀವು ಇವತ್ತಿಗೂ 10,000 ಜನ ಬೆಳಗ್ಗೆಯಿಂದ ಸಂಜೆವರೆಗೆ ದೇವಸ್ಥಾನಕ್ಕೆ ಬಂದಂಗೆ ಬರ್ತಾರೆ. 20 ವರ್ಷಗಳಾದ ಮೇಲೆ ಮೊನ್ನೆ ಎಲ್ಲ ಅಣ್ಣವ್ರು ತೀರ್ಕೊಂಡಿದ್ದು 20 ವರ್ಷ ಆಯಿತು. ಇವತ್ತಿಗೂ 10,000 ಜನ ಬರ್ತಾರೆ. ಯಾಕೆ ಬರ್ತಾರೆ? ಅಣ್ಣವ್ರ ಮೇಲಿನ ಅಭಿಮಾನದಿಂದ. ಅಣ್ಣವ್ರನ್ನ ಮರ್ತೇ ಬಿಡ್ತು ಅಂತಾರೆ ಇವತ್ತು ಜನ್ಸಿ ಅವರು. ಅಣ್ಣವ್ರು ನಾವೆಲ್ಲ ಮರ್ತೇ ಬಿಟ್ಟಿದ್ದೀವಿ ಅಂತಾರೆ. ಮತ್ತೆ ಯಾಕಲ್ಲಿ 20,000 ಜನ ಬರ್ತಾರೆ ದಿನ? ಯಾರು ಅವರೆಲ್ಲ? ಕನ್ನಡ ನಾಡಿನ ಅಭಿಮಾನಿಗಳು, ಅಣ್ಣವ್ರ ಅಭಿಮಾನಿಗಳು. ಅವರೆಲ್ಲರೂ ಹುಡ್ಕೊಂಡು ಬರ್ತಾರೆ. ಅಣ್ಣವ್ರನ್ನ ಹುಡ್ಕೊಂಡು ಬರ್ತಾರೆ. ಅಣ್ಣ ಅವರು ನಮ್ಮ ದೃಷ್ಟಿಯಲ್ಲಿ ನಿಜವಾದ ಸಂತ, ನಮ್ಮ ಬಾಳನ್ನು ಬೆಳಗದಂಥ ಸಂತ. ಬರಿಯ ಕಲಾವಿದ ಅಲ್ಲ ಅವರು. ಅಣ್ಣವರು ಬರಿಯ ಗಾಯಕರಲ್ಲ ಅವರು, ನಟ ಸಾರ್ವಭೌಮರಲ್ಲ ಅವರು. ನಿಜವಾದ ಸಂತ, ಕನ್ನಡ ನಾಡಿನ ಅಕ್ಷರಶಃ ನಿಜವಾದ ಸಂತ. ಒಬ್ಬ ಸಂತನನ್ನು ನೋಡೋದಕ್ಕೆ ಒಂದು ದೇವಸ್ಥಾನಕ್ಕೆ ಹೇಗೆ ಜನ ಹೋಗ್ತಾರೋ, 20 ವರ್ಷ ಆದಮೇಲೆ ಅಣ್ಣವ್ರ ಸಮಾಧಿಗೆ ಆ ಥರ ಜನ ಹೋಗ್ತಾರೆ ಅಂದರೆ ಒಂದು ಸಂತನಲ್ಲದು ಇನ್ನೇನು ರೀ, ನಿಜವಾದ ಸಂತ. ನರಸಿಂಹರಾಜು ಸರ್, ನರಸಿಂಹರಾಜು ನಾವು ಶುದ್ಧವಾದ ಕಾಮಿಡಿ. ನಾವೆಲ್ಲ ನರಸಿಂಹರಾಜು ದ್ವಾರಕೀಶನ್ ನೋಡೇ ಈ ಕಾಮಿಡಿಯನ್ನು ನಾವು ಅವತ್ತು ಕಲ್ತ್ಕೊಂಡಿದ್ದು. ಬಹಳ ಶುದ್ಧವಾದ ನಗು. ಆ ನಗು, ಆ ಒಂದು ನೋಡಿ, ಅವತ್ತಿನ ಕಾಮಿಡಿ ಅಂತಂದರೆ ಅವತ್ತಿನ ಯಾವ ಮಟ್ಟದಲ್ಲಿತ್ತು ಅನ್ನೋದಕ್ಕೆ ಇವರಿಬ್ಬರು ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಕಲ್ಯಾಣ್ ಕುಮಾರ್ ಮತ್ತು ನರಸಿಂಹರಾಜು. ಕಲ್ಯಾಣ್ ಕುಮಾರ್ ಹೇಳ್ತಾರೆ, ಒದಿತೀನಿ ನೋಡು ಕತ್ತೆ ಅಂತಾರೆ ನರಸಿಂಹರಾಜುಗೆ. ನರಸಿಂಹರಾಜು ಹೇಳ್ತಾರೆ, ಒದಿಯೋ ನೀನು ಕತ್ತೆ ನಾನಾ ಅಂತಾರೆ. ಹಾಂ, ಒದಿಯೋ ನೀನು ಕತ್ತೆ ನಾನಾ ಅಂತ ಕೇಳ್ತಾರೆ. ಅದು ಅವತ್ತಿನ ಲೆವೆಲ್ ಆಫ್ ಕಾಮಿಡಿ, ಅದು ಅವತ್ತಿನ ಲೆವೆಲ್ ಆಫ್ ಪಂಚ್. ಎಲ್ಲಿದೆ ಇವತ್ತದು? ಇಂಥದ್ದನ್ನೆಲ್ಲ ನಾವು ನರಸಿಂಹರಾಜು ಅವ್ರ ಬಾಯಿಂದ ಕೇಳೋದು. ಅಂಥ ಅದ್ಭುತವಾದಂಥ ಕಲಾವಿದ ಅಶ್ವಥ್ ಮೈಸೂರು. ಸರ್, ಅಶ್ವಥ್ ಅವರಂತೂ ನಾವೆಲ್ಲ ನಮ್ಮ ತಂದೆಯ ಪಾತ್ರವನ್ನೆಲ್ಲ ಅಶ್ವತ್ಥಲ್ಲಿ ಆವಾಹಿಸ್ಕೊಂಬಿಟ್ಟಿದ್ರು ಸರ್. ಅಶ್ವತ್ತು ನಮ್ಮ ಕೇಳೋಕ್ಕೆ ಪದಗಳೇ ಇಲ್ಲ. ಅಶ್ವತ್ಥನ 1-2 ಪಿಕ್ಚರ್ ಅಲ್ಲ ಸರ್, 1-2 ಪಿಕ್ಚರ್ ಅಲ್ಲ. ಅವ್ರು ಮಾಡಿದಂಥ ಅಷ್ಟೂ ಸಿನಿಮಾಗಳಲ್ಲಿ ಅಶ್ವತ್ಥನ ನಾವು ನಮ್ಮ ತಂದೆಯ ಪಾತ್ರಗಳಲ್ಲಿ ಕಂಡುಕೊಂಡಂಥವ್ರು ನಾವು. ಹಾಗಾಗಿ ಅಶ್ವಥ್ ಅಂತ ಅಭೂತಪೂರ್ವ ಕಲಾವಿದ. ಪುಟ್ಟಣ್ಣ ಕಣಗಾಲ್ ಸರ್, ಪುಟ್ಟಣ್ಣ ಕಣಗಾಲರು ನಾವೇನು ಹೇಳೋಣ, 100 ವರ್ಷಗಳ ಮುಂಜೆನೇ ಕನ್ನಡ ಚಿತ್ರರಂಗವನ್ನು ಯೋಚನೆ ಮಾಡಿದಂಥ ವಿಷನರಿ. ನಮ್ಮ ಕನ್ನಡ ಚಿತ್ರರಂಗೆ ಸಿಕ್ಕಂಥ ಒಬ್ಬ ವಿಷನರಿ ಪುಟ್ಟಣ್ಣ. ಆವತ್ತಿನ ಕಾಲಕ್ಕೆ ರಂಗನಾಯಕಿ, ಸಾಕ್ಷಾತ್ಕಾರದಂಥ ಪಿಕ್ಚರ್ಗಳನ್ನು, ಗೆಜ್ಜೆ ಪೂಜೆ ಅಂತ ಪಿಕ್ಚರ್ಗಳನ್ನು ನಮ್ಮ ಕಣ್ಮುಂದೆ ತೆರೆದಿಟ್ಟಂಥ ಪುಣ್ಯಾತ್ಮ ಪುಟ್ಟಣ್ಣ. ನಿಮಗೆ ಇಷ್ಟವಾದಂಥ ಸಂಗೀತ ನಿರ್ದೇಶಕರು ಕನ್ನಡದಲ್ಲಿ ಯಾರು? ಸರ್, ನನಗೆ ರಾಜನ್ ನಾಗೇಂದ್ರ, ಉದಯ್ ಶಂಕರ್ ಜೋಡಿ ಒಂದೊಂದು ಹಾಡ ಸರ್, ಒಂದೊಂದು ಹಾಡ ನಮಗೆ ಕೊಟ್ಟಿರೋದು 100 ಹಾಡು ಹಾಕ್ಬಿಟ್ಟಿದ್ದೀವಿ ಅವ್ರದ್ದಂತೂ. ಒಂದೊಂದ ಸರ್, ಬಾಬಾ ಅಂತ. ಸ್ವಲ್ಪ ಇತಿಹಾಸಕಾರರು ಅಂತ, ಸಮಕಾಲೀನ ಇತಿಹಾಸಕಾರರು ಅಂತ ನೀವು ನೆನಪಿಸ್ಕೊಳ್ಳುವಂಥ ಕೆಲವರು. ಸರ್, ನಾನು ಇವತ್ತು ಬದುಕಿರೋ ಇತಿಹಾಸಕಾರ ಹೇಳ್ಬೇಕಾದ್ರೆ ನಮ್ಮ ಹಿರಿಯರಾದಂಥ ನಂಜರಾಜ್ ಅರಸು ಅವರು. ಈಗ ಅವ್ರಿಗೆ ಅಕಾಡೆಮಿ ಪ್ರಶಸ್ತಿ ಈ ವರ್ಷ ಬಂದಿದೆ. ಮಾನ್ಯತೆ ಸಿಗದ ಟಿಪ್ಪು ಸುಲ್ತಾನ ಕೃತಿಗೆ ಬಂದಿದೆ, ಅವ್ರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಿರಿಯವರು ಅವರು. ಇನ್ಫ್ಯಾಕ್ಟ್ ನಾನು ಮೈಸೂರಿನ ಕಥೆಗಳು ಅವರಿಂದನೇ ಓದಿದ್ದು. ನಾನು ಅವ್ರ ಪುಸ್ತಕಗಳಿಂದನೇ ಓದಿ ನಾನು ಮೈಸೂರು ಮೇಲೆ ಇತಿಹಾಸ ಬೆಳೆಸ್ಕೊಂಡಿದ್ದು. ಎಲ್ಲರೂ ಮೈಸೂರಿನವ್ರೆಲ್ಲರೂ ಮೈಸೂರು ಓದಬೇಕು ಅಂತಂದರೆ ನಾನು ಫಸ್ಟ್ ಅವ್ರ ಪುಸ್ತಕನ ಹೇಳೋದು. ನಮ್ಮ ನಂಜರಾಜ್ ಅರಸು ಅವ್ರ ಪುಸ್ತಕ ಮೊದಲು ಓದಿ ಆಮೇಲೆ ಮಿಕ್ಕಿದ್ದನ್ನು ಓದಿ ಅಂತ. ಸೊ ನನಗೆ ಭಾಳ ಫೇವ್ರೇಟ್ ಅಂದರೆ ನಂಗೆ ನಂಜರಾಜ್ ಅರಸು ಅವರು. ಇನ್ನು ಮಿಕ್ಕಿದಂತೆ ಇವ್ರು ಬೇಕಾದಷ್ಟು ಜನ ಇದ್ದಾರೆ ಸರ್. ಈಗ ತಕ್ಷಣಕ್ಕೆ ನನಗೆ ಜ್ಞಾಪಕ ಬರ್ತಾನೆ, ನಂಜರಾಜ್ ಅರಸು ಅವರು ನನ್ನ ಭಾಳ ಫೇವ್ರೇಟ್. ಸೊ ಇನ್ನೊಂದು ಇತಿಹಾಸ ಅಂದ ತಕ್ಷಣ ಶ್ರೀರಂಗಪಟ್ಟಣ ದ್ವೀಪ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಶ್ರೀರಂಗಪಟ್ಟಣ ದ್ವೀಪ ಆ್ಯಕ್ಚುಲಿ ನಂಗೆ ಹೇಳಬೇಕಂದ್ರೆ ನಮ್ಮ ಮೈಸೂರಿನ ಸೆರಗಿನಲ್ಲೇ ಇರೋವಂಥ ಶ್ರೀರಂಗಪಟ್ಟಣಕ್ಕೆ ಇಷ್ಟು ಇತಿಹಾಸ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಯಾವಾಗ ನಂಜರಾಜ್ ಅರಸು ಅವರು ಅಲಮೇಲಮ್ಮ ಒಂದು ಶವ ಪರೀಕ್ಷೆ, ಮೈಸೂರು 100 ವರ್ಷಗಳ ಹಿಂದೆ, ಟಿಪ್ಪು ಮಾನ್ಯತೆ ಸಿಗದ ಸುಲ್ತಾನ, ಇವೆಲ್ಲ ಬರೆದಾಗ, ಇವೆಲ್ಲ ನಾವು ಓದಿದಾಗ
ಈ ಮೈಸೂರು ಇಷ್ಟೊಂದು ಶ್ರೀರಂಗಪಟ್ಟಣ ಮೈಸೂರು ಜೊತೆ ಹಾಸಿ ಹೊಕ್ಕಾಗೋಗಿದೆಯಾ ಅಂತ ನನಗೆ ಅನಿಸಿದ್ದು ಆವಾಗ ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡುವಾಗ ಹೇಗಪ್ಪ ಇದು ಹಂಪಿ ಹೇಗೆ ನಾವು ಹಾಳು ಹಂಪಿ ಆಗಿದೆವು, ಶ್ರೀರಂಗಪಟ್ಟಣ ಹಾಗೆ ಹಾಳು ಹಂಪಿಯ ಒಂದು ಪ್ರತಿರೂಪವಾಗೋಯ್ತಲ್ಲ, ಎಂಥ ದೊಡ್ಡ ಸಾಮ್ರಾಜ್ಯ ಹೇಗೆ ಅನಿಸೋಯ್ತಲ್ಲ. ಯಾಕೆಂತಂದರೆ ಈಗ ನಮ್ಮ ಮೈಸೂರಿಗರಿಗೇನೋ ಅರಮನೆ ಇದೆ, ನಮ್ಮ ಮೈಸೂರಲ್ಲಿ ಸಾಮ್ರಾಜ್ಯ ಸೃಷ್ಟಿ ಆಯಿತು ಅನ್ನೋ ಸಮಾಧಾನದಲ್ಲಿದ್ದೀವಿ. ಆದರೆ ಬರೀ ಶ್ರೀರಂಗಪಟ್ಟಣನೇ ಅವತ್ತೇನಾದ್ರು ಬರೀ ಅಷ್ಟೇ ಉಳ್ಕೊಂಬಿಟ್ಟಿದ್ರೆ ನಾವು ಇವತ್ತು ಹಂಪಿನ ಹೇಗೆ ಹಳಹಳಿಸ್ತೀವ ನೋಡಿ, ಹಾಗೆ ಶ್ರೀರಂಗಪಟ್ಟಣವನ್ನು ನೋಡಿ ನಾವು ತುಂಬ ದುಃಖ ದುಮ್ಮಾನಗಳಿಂದ ನಮ್ಮ ನೋವನ್ನು ತೋಡ್ಕೋಬೇಕಾಯಿತು. ಏನು ಅದೃಷ್ಟವಶಾತ್ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ನಮ್ಮ ಮೈಸೂರಲ್ಲಿ ಒಂದು ಅರಮನೆ ಸಿಕ್ಕಲಾಗಿ ಶ್ರೀರಂಗಪಟ್ಟಣ ಮರೆಗೆ ಸರಿತು ಅಂತಲೇ ನಾನು ಹೇಳಬೇಕು. ನಾವು ಇವ್ರು ಮೈಸೂರಲ್ಲೇ ಅದು ಅರಮನೆ ಬರದೇ ಇದ್ದರೆ ಶ್ರೀರಂಗಪಟ್ಟಣ ಇನ್ನೊಂದು ಚೂರು ಮೇಲಕ್ಕೆ ಬರೋದು, ಅದು ಈಗ ಇಲ್ಲದೆ ನಾವು ಮೈಸೂರಿಗೆ ಬಂದುಬಿಟ್ಟಿದ್ದೀವಿ ಈಗ. ಹಾಗಾಗಿ ಶ್ರೀರಂಗಪಟ್ಟಣ ಮರೆಗೆ ಸರಿದೋಗಿದೆ, ಸರಿಬಾರ್ದು ಸರ್, ಅದು ಒಂಚೂರು ಮೇಲಕ್ಕೆ ಬರಬೇಕದು. ಬೆಂಜಮಿನ್ ಲೂಯಿಸ್ ರೈಸ್ ನಮಗೆಲ್ಲರ, ನಾನು ಯಾವಾಗಲೂ ಹೆಡ್ ಮಾಸ್ಟ್ರು ಅಂತ ಕರಿತೀನಿ. ಬೆಂಜಮಿನ್ ಲೂಯಿಸ್ ರೈಸ್ ಇಲ್ಲದೆ ಇದ್ದರೆ ನಾವು ಯಾರು ಇತಿಹಾಸ ಬರೆಯೋಕ್ಕೆ, ಓದೋಕ್ಕೆ, ತಿಳ್ಕೊಳ್ಳೋಕ್ಕೆ, ಮಾತಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಬೆಂಜಮಿನ್ ಲೂಯಿಸ್ ರೈಸ್ ನಮ್ಮ ಇತಿಹಾಸದ ಪಿತಾಮಹ. ಎಲ್ಲೆಲ್ಲಿಂದ ಬಂದು ಕನ್ನಡಿಗರ ಬಾಳನ್ನು ಬೆಳಗೋದರಲ್ಲಿ ಮೊದಲನೇ ಸಾಲ ಯಾರು ಇದ್ದರೆ ಅದು ಬೆಂಜಮಿನ್ ಲೂಯಿಸ್ ರೈಸು. ಇಂಗ್ಲೆಂಡಿನಿಂದ ಬಂದು ಕನ್ನಡವೇ ಗೊತ್ತಿಲ್ಲದೆ ಕನ್ನಡವನ್ನು ತನ್ನ ತಾಯಿ ನುಡಿಯನ್ನಾಗಿಸ್ಕೊಂಡು ಕನ್ನಡದಲ್ಲೇ ಮಾತಾಡಿ ಕನ್ನಡ ನಾಡಿನ ಅಷ್ಟು ಶಾಸನಗಳನ್ನು ತೆಗೆದು ನಮ್ಮ ಮುಂದೆ ಎಪಿಗ್ರಾಫಿಯ ಕರ್ನಾಟಕ ಅನ್ನೋಂಥದ್ದಿಟ್ಟು, ಆಯ್ತಪ್ಪ ನೀವು ಓದ್ಕೊಳ್ರಿ ಮುಂದೆ ಅಂಥೇಳಿ ಅವರ ಹೆಸರನ್ನು ನಮ್ಮ ಬದುಕಿನಲ್ಲಿ ಅವಿಸ್ಮರಣೀಯವನ್ನಾಗಿಸಿದಂಥ ಪುಣ್ಯಾತ್ಮ ಬ್ರಿಟಿಷ್ ಬೆಂಜಮಿನ್ ಲೂಯಿಸ್ ರೈಸ್. ಹೈವದನ್ ರಾಯರು ಸರ್. ಬೆಂಜಮಿನ್ ಲೂಯಿಸ್ ರೈಸ್ ಹಾಕೊಟ್ಟಂಥ ದಾರಿಯಲ್ಲಿ ನಮ್ಮ ರಸ್ತೆನ ಇನ್ನೊಂದಿಷ್ಟು ಕ್ಲೀನ್ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋದಂಥವ್ರು ಹೈವದನ್ ರಾಯರು. ಹೈವದನ್ ರಾಯರು, ಮಾಡರ್ನ್ ಮೈಸೂರು ಬರೆದಂಥ ಶ್ಯಾಮರಾಯರು, ಇವರೆಲ್ಲರೂ ನಮ್ಮನ್ನು ದಾರಿ ತೋರಿಸ್ಕೊಂಡು ಕರ್ಕೊಂಡು ಹೋದಂಥ ಮಹನೀಯರು. ನಂಜನಗೂಡಿನ ಬಿ ವಿ ಪಂಡಿತರನ್ನ ಯಾಕೆ ಹೇಳ್ತೀರಿ? ನಾವು ಮೈಸೂರು, ಹಳೆ ಮೈಸೂರು ಭಾಗದವರು. ನಂಜನಗೂಡು ಹಲ್ಲುಜ್ಜಿಲ್ಲ ಅಂದರೆ ನೀನು ಮೈಸೂರಿಗೆ ಅಲ್ಲ ಅಂತ. ಒಂದು ಫೈನ್ ಡೇ ನೀನು ಯಾವತ್ತೋ ಒಂದು ದಿನ ನೀನು ನಂಜನಗೂಡು ಹಲ್ಲಿನ ಪುಡಿ ಹಲ್ಲು ಉಜ್ಜಿರ್ತೀಯ ಅಂತ ಒಂದು ಅದ್ಭುತವಾದಂಥ ಹಲ್ಲಿನ ಪುಡಿಯನ್ನು ನಮಗೆ ಕೊಟ್ಟಂಥ ಪುಣ್ಯಾತ್ಮ ನಂಜನಗೂಡಿನ ಬಿ ವಿ ಪಂಡಿತರು ಮತ್ತು ಅವರ ನಂಜನಗೂಡಿನ ಹಲ್ಲಿನ ಪುಡಿ ಫ್ಯಾಕ್ಟ್ರಿ. ಅವರೆಲ್ಲ ಚಿರಸ್ಥಾಯಿಗಳಾಗಿರ್ಬೇಕು ಸರ್. ಅವರೆಲ್ಲ ನಮ್ಮ ಮೈಸೂರಿನ ಇತಿಹಾಸದಲ್ಲಿ ಇವರೆಲ್ಲ ಒಂದು ಮೈಲಿಗಲ್ಲುಗಳು. ಇದನ್ನು ದಾಟೇ ನಾವು ಮುಂದಕ್ಕೆ ಹೋಗಬೇಕು. ಇವರನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಬುಕಾನನ್ ಈಸ್ ದ ಒನ್. ನಮಗೆ ಜನಸಾಮಾನ್ಯರ ಇತಿಹಾಸವನ್ನು ಕಟ್ಕೊಂಡಂಥ ಪುಣ್ಯಾತ್ಮ ಬುಕಾನನ್. ಎಷ್ಟೋ ಜನದಲ್ಲಿ ಬುಕಾನನ್ ಸಹ ಒಬ್ಬ. ಅವತ್ತಿನ ಜನಸಾಮಾನ್ಯರು ಎಷ್ಟು ಕಷ್ಟಪಡ್ತಾಯಿದ್ರು, ಎಷ್ಟು ಸೋಂಬೇರಿಗಳಾಗಿದ್ದರು, ಎಷ್ಟು ಫಲವತ್ತಾದ ಭೂಮಿನ ಹೇಗೆ ಪಾಳ್ಬಿಟ್ಟಿದ್ರು, ಎಲ್ಲೆಲ್ಲಿ ಏನೇನು ಬೆಳೆದ್ರು, ಈ ಊರಿನ ಜನರ ತಾಕತ್ತೇನು, ವೀಕ್ನೆಸ್ ಏನು, ನ್ಯೂನತೆಗಳೇನು, ಬಲಹೀನತೆಗಳೇನು, ಒಳ್ಳೆತನ ಏನು, ಎಲ್ಲವನ್ನು ದಾಖಲೆ ಮಾಡಿದವನು ಇದೇ ಬುಕಾನನ್ನು. ನಮಗೆ ನಮ್ಮೂರಿನ ನಮ್ಮ ಪೂರ್ವಸೂರಿಗಳು ಹೇಗಿದ್ರು ಅಂತ ಚಿತ್ರನ ಕಟ್ಕೊಟ್ಟವನು ಬುಕಾನನ್. ಧರ್ಮೇಂದ್ರ ಸರ್, ನಾನು ನಿಮ್ಮ ಮುಂದೆನೇ ಇದ್ದೀನಿ. ನಾವು ಭಾಳ ಸಾಮಾನ್ಯ ಸರ್, ನಾನೇನು ಭಾಳ ಸಾಮಾನ್ಯ, ತುಂಬ ಸಾಮಾನ್ಯನಾದಂಥ ನಿಮ್ಮೆಲ್ಲರಲ್ಲಿ ನಾನು ಒಬ್ಬ. ಈ ನಿಮ್ಮೆಲ್ಲರ ಜೊತೆ ನಿಂತ್ಕೊಂಡ್ರೆ ನಾನು ಒಬ್ಬ. ನಂದೇನಂಥ ವಿಶೇಷತೆ ಈಗ ನಾನು ಮಾಡಿದಂಥ ಈ ಮಾಡಿರೋ ಕೆಲಸ ಎಲ್ಲ ನೀವು ಎಲ್ಲ ಮಾಡ್ಬೋದು. ಇದಕ್ಕೇನು ಹೆಚ್ಚುಗಾರಿಕೆ ಏನು ಬೇಕಾಗಿಲ್ಲ. ಒಂದಿಷ್ಟು ನೋಡಿ, ನಾನು ಹೇಳ್ತೀನಿ, ಈ ಮಾನವ ಎಲ್ಲ ಮಾನವನಂತ ಇರ್ತಾನೆ. ತಾಯಿ ಚಾಮುಂಡೇಶ್ವರಿ ಬೆಳಕು ಯಾರ ಮೇಲೆ ಬೀಳ್ತಾರೆ ಅವ್ರನ್ನೊಂಚೂರು ಆ ಕಡೆ ಇಟ್ಟು ನೋಡ್ತಾರೆ ಅಷ್ಟೇ. ತಾಯಿ ಚಾಮುಂಡೇಶ್ವರಿ ನಿಮ್ಮ ಮೇಲೂ ಈ ಬೆಳಕು ಬಿಟ್ಟರೆ ನೀವು ಇದನ್ನೆಲ್ಲ ಮಾಡ್ಬೋದು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಿತ್ತು ಧರ್ಮೇಂದ್ರ ಅವರ ಜೊತೆ ಒಂದು ಪಯಣ? ಈ ಒಂದು ನಿಟ್ಟಿನಲ್ಲಿ ಅವರ ಸಾಧನೆನ ಸಾಧ್ಯ ಆದಷ್ಟು ಬೆಳಕಿಗೆ ತರೋ ಪ್ರಯತ್ನ ಮಾಡಿದ್ವಿ. ಅಂದರೆ ಒಂದು ದೊಡ್ಡ ಸಾಗರದ ಮುಂದೆ ಒಂದು ಲೋಟ ತೆಗೆದು ನಿಮ್ಮ ಮುಂದೆ ಏನಿಲ್ಲ ಸರ್, ಏನಿಲ್ಲ, ಇನ್ನೂ ಹೆಚ್ಚಿನದಿದೆ. ಮುಂದಿನ ದಿನಗಳಲ್ಲಿ ಇವ್ರ ಜೊತೆ ಸಾಧ್ಯ ಆದಷ್ಟು ಸಂಪರ್ಕದಲ್ಲಿದ್ದು ಹೆಚ್ಚಿನ ಮಾಹಿತಿನ ನಿಮಗೆ ತಲುಪಿಸ್ಕೊಡೋ ಒಂದು ಪ್ರಯತ್ನನ ನಾವು ಪಡ್ತೀವಿ. ಇತಿಹಾಸದ ಬಗ್ಗೆ ಇಂಥ ಮಹನೀಯರು ನಿರಂತರವಾಗಿ ಅಮರವಾಗಿ ಬೆಳಗಬೇಕಾದಂಥ ಜ್ಯೋತಿ, ಕನ್ನಡ ತಾಯಿಯ ಮುಂದೆ ಇರುವಂಥ ಒಂದು ಇತಿಹಾಸದ ಜ್ಯೋತಿ ನಮ್ಮ ಜೊತೆ ಇದೆ ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಇದೆ. ಸ್ನೇಹಿತರೆ, ಇಲ್ಲಿವರೆಗೆ ಶ್ರೀ ಅರೇನಹಳ್ಳಿ ಧರ್ಮೇಂದ್ರ ಒಂದು ಜ್ಞಾನದ ಕಣಜ, ಇತಿಹಾಸದ ಕಣಜ, ಈ ಸಮುದ್ರದ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ. ಅಲ್ಲಿರುವಂಥ ಒಂದು 2 ಸ್ಪೂನು ಜ್ಞಾನದ ಈ ಕಡೆ ತಗೊಂಡಿದ್ದೀವಿ ಅಂತ ಭಾವಿಸ್ತೀವಿ ನಾವು. ಈ ಒಂದು ಸುಂದರ ನೆನಪನ್ನ ಅಮರಗೊಳಿಸ್ಬೇಕು ಅನ್ನೋ ಒಂದು ಆಸೆ ಇದೆ ನಮಗೆ. ಅದನ್ನ ಅಮರಗೊಳಿಸೋದಕ್ಕೋಸ್ಕರ ಮೈಸೂರಿಗೆ ಸಂಬಂಧಪಟ್ಟಂತೆ ಒಂದು ಪುಟ್ಟ ಅರಮನೆನ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರೀತಿಯ ಪುಟ್ಟ ಅರಮನೆನ ಅವ್ರಿಗೆ ಕೊಡ್ತಾ ಇದ್ದೀವಿ. ಭಾಳ ಸಂತೋಷ ಸರ್, ಭಾಳ ಸಂತೋಷ. ಈ ಪ್ರೀತಿಗೆ ನಾನು ಋಣಿ. ನಿಮ್ಮ ಇದಕ್ಕೆ ಮಾತುಗಳಿಲ್ಲ. ಒಳ್ಳೆ ಮಾತಾಡ್ಬೇಕಾದ್ರೆ ಸಿಹಿ ತಿನ್ಕೊಂಡು ಮಾತಾಡ್ಬೇಕಂತೆ. ಸಿಹಿಯಾದ ಮಾತುಗಳನ್ನ ಆಡಿದ್ದಕ್ಕೆ ಭಾಳ ಸಂತೋಷ. ಪುಟ್ಟ ಎರಡು ಭಾಳ ನನಗೆ ಹೃದಯಕ್ಕೆ ಹತ್ತಿರವಾದಂಥ ಕಾಣಿಕೆ ಅರಮನೆ ಮತ್ತು ಗುರು ಸ್ವೀಟ್ಸು. ಇವೆರಡನ್ನ ನೋಡೇ ಬೆಳೆದವನು ನಾನು. ಸೊ ಹಾಗಾಗಿ ನಿಮ್ಗೆ ಅನಂತ ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಸ್ನೇಹಿತರೆ, ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇವರು ವೀಡಿಯೋಗಳು ಬರ್ತಾ ಇರ್ತದೆ ರೆಗ್ಯುಲರ್ ಆಗಿ. ನೀವೆಲ್ಲರೂ ಇವರನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಇವ್ರ ಚಾನಲನ್ನು.
ಇವರನ್ನು ಫಾಲೋ ಮಾಡಿ ಅಗಾಧವಾದಂಥ ವಿಚಾರಗಳು ನಿಮಗೆ ತಿಳಿತವೆ. ಸೊ ಬಾಲು ಸರ್ ನಿಜವಾದ ಅರ್ಥದಲ್ಲಿ ಒಬ್ಬ ಮೇಧಾವಿ, ಒಂದು ಹದವಾದಂಥ ಅನುಭವವನ್ನು ಉಳ್ಳವರು, ವಿಶಾಲವಾದಂಥ ಹರಿವು ವಿಚಾರಗಳಲ್ಲಿ ಇದೆ ಇವರದ್ದು. ಸೊ ಅವೆಲ್ಲವನ್ನು ನಿಮಗೆ ಉಣಬಡಿಸ್ತಾರೆ. ನೀವು ಕಾತರದಿಂದ ಇವರನ್ನು ಫಾಲೋ ಮಾಡಿದ್ರೆ ನಿಮಗೆ, ನಿಮ್ಮ ಮುಂದಿನ ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆ ನಾಲೆಜ್ ಅಂತೂ ಸಿಗುತ್ತೆ 100%. ಸೊ ಇವರನ್ನು ಫಾಲೋ ಮಾಡಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.